ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ನಾಟಿ ಫಾರ್ಮಿಂಗ್. ಬೆಳಿಗ್ಗೆ ಎದ್ದು ನಮ್ಮ ಮೇಕೆ ಮರಿಗೆ ಒಂದು ಹಾಯ್ ಹೇಳಿ ಫುಲ್ ಜೋಶ್ ಇರುತ್ತೆ, ಎಲ್ಲಾ ಕಡೆ ಹುತ್ತಿ ರೆಡಿ ಮಾಡೋಣ ಅಂತ ಹೇಳಿ ಬಂದಾಗ ಲೈಟ್ ಆಗಿ ಮಳೆ ಹಾನಿ ಆಗ್ತಿತ್ತು. ಮಧ್ಯಾಹ್ನ ಸ್ವಲ್ಪ ಲೈಟ್ ಆಗಿ ಬಿಸಿಲು ಇರ್ತು, ಸೊ ಅದಕ್ಕೆ ಒಂದ್ ಕಡೆ ಹುತ್ತಿ ರೆಡಿ ಮಾಡೋದ್ ಬಂದೆ. ಇವಾಗ ನಾವು ಉಳುಮೆ ಮಾಡ್ತಿರೋದು ಮನೆ ಪಕ್ಕ ಪ್ಲಾಟ್ ನ. ಇದನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತಂದ್ರೆ ಆರ್ಗ್ಯಾನಿಕ್ ಆಗಿ ರಾಗಿ ಯಾವ ತರ ಬೆಳಿಬಹುದು ಅಂತ ಟೆಸ್ಟ್ ಮಾಡಕ್ಕೆ. ಇದಕ್ಕೆ ಇವಾಗ ಬೇಕಾಗಿರೋ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿ ಯಾವ ಮೆಥಡ್ ಯಾವ ತರ ರಿಸಲ್ಟ್ ಬರುತ್ತೆ ಅಂತ ನೋಡ್ಕೊಂಡು ಮುಂಚೆ ನಮ್ಮ ಹಿರಿಕರು ಎತ್ತಲೆ ಹೊಲ ಹುತ್ತಿ ಮುಂಚೆ ಯಥೇಚ್ಛ ಗೊಬ್ಬರ ಸಿಗ್ತಾ ಇತ್ತು. ಯಾಕೆಂದ್ರೆ ಮನೆ ತುಂಬಾ ಜನ ಇರೋರು, ದನ ಕರ ಕುರಿ ಎಮ್ಮೆ ಅಂತೆಲ್ಲ ಮೇಯಿಸೋರು. ಅವಾಗ ಜಾಸ್ತಿ ಗೊಬ್ಬರ ಕೂಡ ಹಾಕ್ತಿರೋದಂತ ಗದ್ದೆ ಹೊಡಿತಾ ಇದ್ರು. ಜೊತೆಗೆ ಬೇಸಿಗೆಯಲ್ಲಿ ಕೆರೆ ಒಣಗಿದಾಗ ಗೋಡು ತುಂಬ್ಕೊಂಡು ಹೊಡಿತಾ ಇದ್ರು. ಈ ನೀರ್ ಗದ್ದೆ ಮಾಡೋ ಟೈಮಲ್ಲಿ ಸುಮಾರು ತರ ಸೊಪ್ಪುಗಳು ಹಾಕೊಂಡ್ ತೊಳಿತಾ ಇದ್ರು. ಇವಾಗೆಲ್ಲ ಊರಲ್ಲಿ ಜನನೂ ಕಮ್ಮಿ, ದನ ಕರ ಅಂತೂ ಮೊದ್ಲೇ ಇಲ್ಲ. ಎಲ್ರಿಗೂ ಈಸಿಯಾಗಿ ದುಡಿಯೋಕೆ ತಂಪಾಗಿರೋಕೆ ಬೆಂಗಳೂರೇ ಬೇಕು. ಇವಾಗ ನಾವು ಸೆಲೆಕ್ಟ್ ಮಾಡ್ಕೊಂಡು ಟ್ರಯಲ್ ಪ್ಲಾಟ್ ಗೆ ನೀಟಾಗಿ ರೋಟ್ ಹೊಡೆದ ತರ ಕಾಣತ್ ನೋಡಿ. ಇವಾಗ ನಮ್ ಟ್ರಯಲ್ ಪ್ಲಾಟ್ ನ ಕ್ಲೀನ್ ಮಾಡಿ ಉತ್ತಿ ಬಂದಾಯ್ತು. ಇಲ್ಲಿ ನಾವು ರೆಗ್ಯುಲರ್ ಆಗಿ ಭತ್ತ ರಾಗಿ ಬೆಳೆಯೋ ಜಾಗ, ಸೊ ಇದನ್ನು ಕೂಡ ಆರ್ಗಾನಿಕ್ ಕನ್ವರ್ಟ್ ಮಾಡಿ ರಾಗಿ ಬೆಳಿಬೇಕು ಅಂತ ಹೇಳಿ ಈ ವರ್ಷದ ಪ್ರಯತ್ನ. ಇನ್ ಮುಂದೆ ಒಂಚೂರು ಕೆಮಿಕಲ್ ಫರ್ಟಿಲೈಸರ್ ಭೂಮಿಗೆ ಹಾಕ್ದಲೆ ಬೆಳೆ ಬೆಳಿಬೇಕು ಅನ್ಕೊಂಡಿದೀನಿ. ನಮ್ ದನಗಳಿಂದ ಬರೋ ಸಗಣಿ ಗಾಳದಿಂದ ಗೋ ಆಧಾರಿತ ಕೃಷಿ ಮಾಡಬೇಕು ಅಂತಿದ್ದೀನಿ. ಸೊ ಇವಾಗ ಈ ಪ್ಲಾಟ್ ಗೆ ನಾವು ಹಸಿರೆಲೆ ಗೊಬ್ಬರ ಕೊಡ್ತಾ ಇದೀವಿ. ಇದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಸೀಡ್ಸ್ ಬಂದು ಡ್ಯಾನ್ಸ್ ಮತ್ತು ಸಣ್ಣ ಹಂಪ್ ಅಂತ ಎರಡನ್ನೂ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂಡು ಭೂಮಿಗೆ ಚೆಲ್ತಾ ಇದೀವಿ. ಇಷ್ಟ ದಿನ ಇದು ಇವ್ರ ಜಾಗ ಆಗಿತ್ತು, ಆರಾಮಾಗಿ ತಿರ್ಗಾಡ್ಕೊಂಡು ಮೇಯ್ತಾ ಇದ್ರು. ಇವಾಗ ಒಂದ್ ಕಡೆಯಿಂದ ರೋಟಿ ಹೊಡೆದು ಕ್ಲೀನ್ ಮಾಡ್ತಿರೋದಕ್ಕೆ ಬಂದು ನೋಡ್ತಿದ್ದಾಳೆ. ಎಲ್ಲಾ ಪಾತ್ರ ನೀಟಾಗಿ ರೋಟಿ ಹೊಡೆದು ಗೊಬ್ಬರ ಬೀಜ ಚೆಲ್ಲಾಗಿದೆ. ಯಾವ ತರ ಮೊಳಕೆ ಹೊಡೆಯುತ್ತಂತ ಕಾದ್ ನೋಡೋಣ.